ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ನಾಗೇಂದ್ರಾಚಾರ್ಯರು ಸತ್ಯಾತ್ಮರು ಸುಳ್ಳು ಮದಭಾವಿ ಸುಳ್ಳು ಅಂತನ್ನುವುದಾಗಿ ಮತ್ತೆ ವಿಷಯಾಂತರವನ್ನು ಮಾಡಿ ಆ ವಿಡಿಯೋವನ್ನು ಕಳುಹಿಸಿದ್ದಾರೆ. ಹತಾಶೆಗೊಂಡಂತಹ ವ್ಯಕ್ತಿ ವಿಷಯಾಂತರ ಮಾಡ್ತಾರೆ ಅಂತನ್ನೋದಕ್ಕೆ ಆಶ್ಚರ್ಯ ಏನು ಪಡಬೇಕಾದದ್ದಿಲ್ಲ. ಆದರೂ ಅವರು ಹೇಳಿದ ಮಾತಿಗೆ ನಾವು ಸಮಾಧಾನವನ್ನು ಹೇಳಬೇಕು. ಸಾಮಾನ್ಯ ಜನ ಇದನ್ನು ಗಮನಿಸ್ತಾ ಇರ್ತಾರೆ, ಅವರಿಗೆ ಸಮಾಧಾನ ಆಗಬೇಕು. ಪ್ರಾಮಾಣಿಕವಾಗಿ ಆ ವಿಷಯದ ನಿರೂಪಣೆಯನ್ನು ಮಾಡ್ತೇನೆ. ಗುರುಚರ್ಯೆ ಅಂತನ್ನುವ ಗ್ರಂಥವನ್ನು ಇಟ್ಟುಕೊಂಡು ರಘುವರ್ಯರ ಮಹಿಮೋತ್ಸವದ ಆಚರಣೆಯನ್ನು ಮಾಡಿದರು. ಅದನ್ನು ಪ್ರಮಾಣವಾಗಿ ಕೊಟ್ಟಿದ್ದಾರೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಆದರೆ ಆ ಗುರುಚರ್ಯೆ ಗ್ರಂಥ ಇದು ತಮ್ಮದಲ್ಲ ಅಂತ ಮದಭಾವಿಯವರು ಹೇಳ್ತಾರೆ. ಇದು ಯಾವುದು ಸರಿ ಯಾವುದು ಸುಳ್ಳು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳಿದ್ದು ಯಾವುದು? ಗುರುಚರ್ಯೆ ಇದು ಗ್ರಂಥ ನಮ್ಮದಲ್ಲ, ಉತ್ತರಾದಿ ಮಠದ ಅಧಿಕೃತವಾದಂತಹ ಗ್ರಂಥವಲ್ಲ. ಈ ಗ್ರಂಥವನ್ನು ಯಾವುದೋ ಒಬ್ಬ ಕವಿ ರಚನೆ ಮಾಡಿದ್ದಿದೆ. ಯಾವ ಕವಿ ರಚನೆ ಮಾಡಿದ, ಯಾವ ಶತಮಾನದಲ್ಲಿ ಅದರ ರಚನೆ ಆಯಿತು, ಅದಕ್ಕೆ ಅವರಿಗೆ ಸಿಕ್ಕಂತಹ ಪೂರಕ ಪ್ರಮಾಣಗಳೇನು, ಇದೆಲ್ಲದರ ಬಗ್ಗೆ ಸಂಶೋಧನೆಯನ್ನು ಅವಶ್ಯವಾಗಿ ಮಾಡಲಿ, ಯಾವುದೇ ತೊಂದರೆ ಇಲ್ಲ. ಆದರೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅದನ್ನು ಉಲ್ಲೇಖಿಸಿದ ಬಗ್ಗೆ ಅವರ ಪ್ರಶ್ನೆ ಇದೆಯಲ್ಲ, ಒಬ್ಬ ಸಾಮಾನ್ಯ ವಿದ್ವಾಂಸ, ಒಬ್ಬ ಪಂಡಿತರು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಲೌಕಿಕದಲ್ಲಿಯೂ ಕೂಡ ಇದು ನಮಗೆ ಎದ್ದು ಕಾಣಿಸ್ತದೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಪರಂಪರೆಯಲ್ಲಿ ಬಂದಂತಹ ಆ ಕಥೆಗಳನ್ನು ಹೇಳ್ತಾ ಇರಬೇಕಾದರೆ ಗುರುಚರ್ಯೆಯನ್ನು ಒಂದು ಸಂವಾದ ಪ್ರಮಾಣವಾಗಿ ಹೇಳಿದ್ದು. ಸಂವಾದ ಪ್ರಮಾಣ ಇದು ಪೂರಕವಾಗಿ ಹೇಳುವಂತಹ ಒಂದು ಪ್ರಮಾಣ. ಆ ಪ್ರಮಾಣವನ್ನು ಕೊಟ್ಟಿವಿ ಅನ್ನೋ ಮಾತ್ರಕ್ಕೆ ಇಡೀ ಗ್ರಂಥವನ್ನು ನಾವು ಒಪ್ಪಬೇಕು ಅಂತನೋ ನಿಯಮ ಇಲ್ಲ. ಅಲ್ಲಿ ಪರಸ್ಪರ ಬೈದಾಡಿದ್ದನ್ನು, ಆಡಬಾರದ ಶಬ್ದಗಳನ್ನು ಆಡಿದ್ದಾರೆ ಅಂತನ್ನೋದನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ಸರ್ವಥಾ ಆಗೋದಿಲ್ಲ. ಉದಾಹರಣೆಗೆ, ನಾವು ದೇವರ ಬಗ್ಗೆ ಪ್ರವಚನವನ್ನು ಮಾಡಬೇಕಾದರೆ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಹೊರಟಾಗ ಯಾವುದೋ ಒಬ್ಬ ಬೇರೆ ಮತಾಚಾರ್ಯರ ವಚನವನ್ನು ಪ್ರಮಾಣವಾಗಿ ಕೊಡ್ತೇನೆ ಅಂತ ಇಟ್ಕೊಳ್ಳಿ. ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಬೇರೆ ಬೇರೆ ಮತಾಚಾರ್ಯರು ಹೇಳಿದ್ದಾರೆ. ಹಾಗಿದ್ದರೆ ಆ ಮತಾಚಾರ್ಯರು ಹೇಳಿದ್ದೆಲ್ಲವನ್ನು ನಾನು ಒಪ್ಪಬೇಕು ಅಂತ ಇಲ್ಲ. ಅದೇ ರೀತಿಯಾಗಿ ಬೇರೆ ಮತದ ವಿದ್ವಾಂಸರು ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತದ ಬಗ್ಗೆ ತಮ್ಮ ಉಪನ್ಯಾಸ ಮಾಡಬೇಕಾದ್ರೆ ಯಾವುದೋ ಒಂದನ್ನು ಸಂವಾದ ರೂಪದಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ ಅಂತಂದು ಮಾತ್ರಕ್ಕೆ ಶ್ರೀಮದಾಚಾರ್ಯರ ಸಂಪೂರ್ಣ ಸಿದ್ಧಾಂತವನ್ನು ಅವರು ಒಪ್ಪಬೇಕು ಅಂತನ್ನುವ ನಿಯಮ ಸರ್ವಥಾ ಇಲ್ಲ. ನಾವು ಟೀಕಾ ಟಿಪ್ಪಣಿ ಗ್ರಂಥಗಳಲ್ಲಿ ನೋಡ್ತಾ ಇರ್ತೇವೆ. ಎಲ್ಲ ಕಡೆಗೂ ಕೂಡ ಅನೇಕ ಬೇರೆ ಬೇರೆ ದರ್ಶನಗಳ ಉಲ್ಲೇಖವನ್ನು ಮಾಡ್ತಾರೆ. ತಾವು ಹೇಳಿದ ವಿಷಯಕ್ಕೆ ಪೂರಕವಾಗಿ ಬೇರೆ ಬೇರೆ ಗ್ರಂಥಗಳ ಉಲ್ಲೇಖ ಮಾಡೋದನ್ನು ನಾವು ನೋಡ್ತೇವೆ. ಅಷ್ಟೇ ಯಾಕೆ, ಈಗ ತಾನೇ ಅವರ ನಾಗೇಂದ್ರ ಆಚಾರ್ಯರ ವಿಡಿಯೋದಲ್ಲಿ ಹೇಳಿದರು, ಮದಭಾವಿಯವರು ಹೇಳಿದ್ದನ್ನು ಸತ್ಯಾತ್ಮರೇ ಖಂಡನೆ ಮಾಡಿದ್ದಾರೆ ಅಂತ ಹೇಳಿ ಜೋರಾಗಿ ಹೇಳಿದರು. ಸತ್ಯಾತ್ಮತೀರ್ಥರು ಖಂಡನೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ವಿಷಯಕ್ಕೆ ಅದನ್ನು ಸಮರ್ಥನೆ ಮಾಡೋದಕ್ಕಾಗಿ ಉಪಯೋಗ ಮಾಡಿಕೊಂಡ್ರಲ್ಲ. ಹಾಗಿದ್ದರೆ ಸತ್ಯಾತ್ಮತೀರ್ಥರನ್ನು ಬೇರೆ ಬೇರೆ ಪ್ರಮಾಣಗಳನ್ನು ಅವರು ಹೇಳಿದ್ದೆಲ್ಲವನ್ನು ನೀವು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಹೌದಾ? ಆಗ್ರಹ ಇದೆ ನಿಮಗೆ. ಯಾವ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು, ಯಾವ ಗುರು ಪರಂಪರೆಯನ್ನು ಇಡೀ ಜಗತ್ತು ಕೊಂಡಾಡ್ತಾ ಇದೆ, ಅಂತಹ ಗುರುಗಳ ಬಗ್ಗೆ ಒಂದಾದರೂ ಒಳ್ಳೆಯ ಮಾತು ಬಂದಿದೆಯಾ? ದುರ್ಯೋಧನ ದೇವರ ಎಷ್ಟೇ ಮಹಿಮೆ ಹೇಳಿದರೂ ಕೂಡ ಭೀಷ್ಮಾಚಾರ್ಯ ಹೇಳ್ತಾರೆ, ದೇವಾಸ್ತೆ ಧರಣಿಂಗತಾಹ ಅಂತ ಹೇಳಿ, ನಾವು ಯಾಕೆ ಮೇಲಿಂದ ಮೇಲೆ ಸೋಲ್ತೇವೆ ಅಂತ ದುರ್ಯೋಧನ ಪ್ರಶ್ನೆಯನ್ನು ಮಾಡಿದ. ಭೀಷ್ಮಾಚಾರ್ಯರು ಯುದ್ಧದ ಭೂಮಿಯಲ್ಲಿ ಹೊಡೆಸ್ಕೊಂಡು ಬಂದು ಔಷಧ ಹಚ್ಕೊಳ್ತಾ ಕುಳಿತಿದ್ರು.
ನಾವು ಪಾಂಡವರು ಯಾವಾಗಲೂ ಗೆಲ್ತಾರೆ, ನನಗೆ ಯಾವಾಗಲೂ ಸೋಲಾಗ್ತಾ ಇದೆ, ಮೊದಲಿನಿಂದ ನೋಡ್ತಾ ಇದ್ದೇನೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ದೇವಾಸ್ತೆ ಧರಣಿಂ ಗತಃ, ಅವರು ದೇವತೆಗಳಪ್ಪ, ಅವರೆದುರಿಗೆ ನಿಲ್ಲಿಕ್ಕಾಗೋದಿಲ್ಲ. ಆಗ ದುರ್ಯೋಧನ ಡಂಭ ಬುದ್ಧಿ ಡಾಂಭಿಕತನದಿಂದ ನಮಸ್ಕಾರ ಮಾಡಿ ಹೋದ ಅಂತ ಕೇಳ್ತೇವೆ. ಆ ಪ್ರವೃತ್ತಿಯೂ ನಿಮ್ಮಲ್ಲಿಲ್ಲ ಅಂತಂದರೆ ಎಷ್ಟು ವಿಧವಾಗಿ ದ್ವೇಷವನ್ನು ಮಾಡ್ತಾ ಇದ್ದೀರಿ ಅಂತ ನಮ್ಮ ಕಲ್ಪನೆ ನಮಗಿದೆ. ಇರಲಿ, ಆದರೆ ಇತಿಹಾಸವನ್ನು ತೆಗೆದುಕೊಂಡು ಮಾತನಾಡ್ತಾ ಇರಬೇಕಾದ್ರೆ ಮೊನ್ನೆ ಅವರು ಹೇಳಿದರು, ಕಾಲ ಎಲ್ಲವನ್ನು ಸುಟ್ಟು ಹಾಕ್ತದೆ ಅಂತ. ಕಾಲ ಯಾವುದನ್ನು ಸುಟ್ಟು ಹಾಕೋದಿಲ್ಲ, ಕಾಲಗರ್ಭದಲ್ಲಿ ಎಲ್ಲವೂ ಸುರಕ್ಷಿತವಾಗಿ ಇದೆ. ಒಂದಿಲ್ಲ ಒಂದು ದಿವಸ ಸತ್ಯ ಹೊರಗೆ ಬರ್ತದೆ. ಪ್ರಾಮಾಣಿಕ ಸಂಶೋಧನೆ ಮಾಡುವವರು ಇದ್ದಾರೆ, ಎಲ್ಲ ಆಗ್ತದೆ. ಅದಕ್ಕೆ ಸಮಯ ಬರಬೇಕಷ್ಟೇ. ಕಾಲದ ನಿರ್ಣಯವನ್ನು ಮಾಡಲಿಕ್ಕೆ ತಾವೊಬ್ಬರೇ ಸಮರ್ಥರು ಅಂತ ತಿಳಿದುಕೊಂಡಿದ್ದಾರೆ. ಮಹಾಮೂರ್ಖತನ. ಇತಿಹಾಸವನ್ನು ಸಂಪೂರ್ಣವಾಗಿ ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅಂತಂದರೆ ರಾಮಾಯಣ ಮತ್ತು ಮಹಾಭಾರತದ ನಿರ್ಣಯವನ್ನು ಕೊಡುವುದಕ್ಕೆ ಶ್ರೀಮದಾಚಾರ್ಯ ಬರುವ ಕಾರಣ ಇರಲಿಲ್ಲ. ಶ್ರೀಮದಾಚಾರ್ಯ ಬಂದಿದ್ದಾರೆ ಅಂತಂದರೆ 3 ತ್ರಿಕಾಲ ಜ್ಞಾನ ಉಳ್ಳಂತಹ ವ್ಯಕ್ತಿಯ ನಿರ್ಧಾರವನ್ನು ಮಾಡಬೇಕು ಅಂತ ಅವರು ಬಂದದ್ದು. ಉಳಿದವರು ಏನೇ ಹೇಳಿದರೂ ಕೂಡ ತಮಗೆ ಸಿಕ್ಕಂತಹ ಪ್ರಮಾಣಗಳಿಂದ ಅಥವಾ ತಮಗೆ ಬೇಕಾದ ಪ್ರಮಾಣಗಳನ್ನು ಆರಿಸಿಕೊಂಡೇ ತಮಗೆ ಬೇಕಾಗುವಂತಹ ಮಾತುಗಳನ್ನು ಹೇಳಿಕೊಳ್ತಾರೆ ಹೊರತು ಪ್ರಾಮಾಣಿಕವಾದ ಸಂಶೋಧನೆ ಇದಕ್ಕೆ 10 ವರ್ಷ 100 ವರ್ಷ ಬೇಕಾಗುವುದು. 1 ತಿಂಗಳು 2 ತಿಂಗಳಲ್ಲಿ ಮಾಡ್ತೇನೆ ಅಂತಂದರೆ ಅದು ಮೂರ್ಖತನ. ಇರಲಿ, ಆದರೆ ಒಂದು ವಿಷಯವನ್ನು ಸಜ್ಜನರ ಗಮನಕ್ಕೂ ತರ್ತೇನೆ, ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ವಾದ ನಡೀತಾ ಇರುವುದು ರುಜುತ್ವದ ವಿಷಯದಲ್ಲಿ. ರುಜುತ್ವದ ಮಂಡನೆಯನ್ನು ಅವರು ಮಾಡ್ತಾ ಇದ್ದಾರೆ. ರುಜುತ್ವಕ್ಕೆ ಬೇಕಾಗುವಂತಹ ಪ್ರಮಾಣಗಳು ಸಿಗ್ತಾ ಇಲ್ಲ, ವಾದಿರಾಜ ಗುರು ಸಾರ್ವಭೌಮರ ಮಾತುಗಳು ಇಲ್ಲ ಅಂತನ್ನೋದಾಗಿ ನಾನು ಹೇಳ್ತಾ ಇದ್ದೇನೆ. ವಾದ ವಿವಾದ ನಡೀತಾ ಇದೆ. ಪ್ರಬುದ್ಧರು ಪ್ರಾಮಾಣಿಕವಾಗಿ ಕೇಳ್ತಾ ಇರ್ತಾರೆ. ಯಾರನ್ನು ನಿಂದೆ ಮಾಡಲಿಕ್ಕೆ ಹೋಗಬೇಡಿ, ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಬರಿಬೇಡಿ. ಒಂದು ತತ್ವಸಿದ್ಧ ಆಗಬೇಕಾದರೆ ವಾದ ಪ್ರತಿವಾದಗಳು ಇವು ನಡೀತಾ ಇರಲಿ. ಆದರೆ ನಾಗೇಂದ್ರಾಚಾರ್ಯರಿಗೆ ಒಂದು ವಿಷಯವನ್ನು ಹೇಳ್ತೇನೆ, ವಿಷಯಾಂತರವನ್ನು ಯಾವ ಕಾಲಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಅದು ವಾದದಲ್ಲಿ ಶೋಭೆಯನ್ನು ತರುವಂಥದ್ದಲ್ಲ. ನಿಮ್ಮ ಅಸ್ತಿತ್ವದ ಪ್ರಶ್ನೆ ಇರಬಹುದು, ನಾನು ಹೇಳಿದ್ದನ್ನು ಸಮರ್ಥನೆ ಮಾಡದೇ ಇದ್ದರೆ ಮುಂದೇನು ಅಂತನ್ನುವ ಚಿಂತೆ ನಿಮಗಿರಬಹುದು. ಆ ಚಿಂತೆ ಸರ್ವಥಾ ಬೇಡ. ದೇವರಿದ್ದಾನೆ ಎಲ್ಲದಕ್ಕೂ ರಕ್ಷಣೆ ಮಾಡೋದಕ್ಕೆ. ಆದರೆ ಒಂದು ಮಾತ್ರ ನಾವು ಯಾವ ಕಾಲಕ್ಕೂ ಮಾಡೋದು ಬೇಡ. 700-800 ವರ್ಷಗಳಲ್ಲಿ ಸಾಮಾಜಿಕವಾಗಿ ಅನೇಕ ಸಂಘರ್ಷಗಳು ನಡೀತಾ ಇರಬೇಕಾದರೆ ಶ್ರೀಮದಾಚಾರ್ಯರ ಈ ಪೀಠಗಳಲ್ಲಿ ಅನೇಕ ಕವಲಾಗಿ ಅನೇಕ ಪೀಠಾಧಿಪತಿಗಳಾದರು. ಆಯಾ ಪ್ರಸಂಗಗಳಲ್ಲಿ ಅವರ ಜೊತೆಗೆ ತಮ್ಮಂತಹ ಮಧ್ಯವರ್ತಿಗಳು ಇರುವಂತೆ ಆ ಕಾಲಕ್ಕೂ ಇದ್ದರು. ಅನೇಕ ಜನರಿಗೆ ತಲೆ ತುಂಬಿ ಪರಸ್ಪರ ಪೀಠಾಧಿಪತಿಗಳಿಗೆ ಜಗಳ ಆದದ್ದು ಬೇಕಾದಷ್ಟಿದೆ. ಎಲ್ಲ ಮಠಗಳ ಇತಿಹಾಸದಲ್ಲೂ ನಮಗೆ ನೋಡೋದಕ್ಕೆ ಸಿಗ್ತದೆ. ಆದರೆ ಯಾವುದನ್ನೋ ಒಂದನ್ನು ಇಟ್ಕೊಂಡು ನೀವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವುದಕ್ಕೆ ಹೊರಟ್ರೆ ಅನಿವಾರ್ಯವಾಗಿ ಬೇರೆ ಬೇರೆ ಮಠಗಳಲ್ಲಿ ಬರುವಂತಹ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ಮಠದ ಪರಂಪರೆ ವಿಷಯಕವಾಗಿ ನೀವು ಮಾತನಾಡಲಿಕ್ಕೆ ಹೋಗಬೇಡಿ. ನಮ್ಮಿಂದಲೂ ಮಾತನಾಡಿಸೋದಕ್ಕೆ ಅವಕಾಶವನ್ನು ಕೊಡಬೇಡಿ. ಈ ತರಹದ ಘಟನೆಗಳು ಎಲ್ಲ ಮಠದ ಪರಂಪರೆಗಳಲ್ಲೂ ನೋಡಲಿಕ್ಕೆ ಸಿಗ್ತದೆ. ಆಗಬಾರದ ಘಟನೆಗಳಾಗಿವೆ. ಅದನ್ನು ಇಟ್ಟುಕೊಂಡು ಈ ಶಬ್ದಗಳನ್ನು ಇಟ್ಕೊಂಡು ಉತ್ತರಾದಿ ಮಠದವರು ಮಹಾ ಕೆಟ್ಟವರು ಅಂತೇನು ಪ್ರತಿಬಿಂಬಿಸೋದಕ್ಕೆ ಹೊರಟಿದ್ದೀರಿ, ಇದರಿಂದ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ. ಎಲ್ಲ ಮಠದ ಪೀಠಾಧಿಪತಿಗಳ ಬಗ್ಗೆ ಗೌರವ ಬರುವಂತೆ ನಾವು ಮಾತುಗಳನ್ನು ಆಡಬೇಕು. ಅಂದಾಗ ಮಾತ್ರ ಧರ್ಮ ಸಂರಕ್ಷಣೆ ಆಗ್ತದೆ. ಈ ತರಹದ ಮಾತುಗಳು ನಿಮಗೆ ಶೋಭೆ ತರೋದಿಲ್ಲ. ಇನ್ನೊಮ್ಮೆ ಈ ತರಹದ ಮಾತುಗಳು ಬಂತು ಅಂತಾದರೆ ಪ್ರತಿಬಂಧಿಯಾಗಿ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾನು ಜವಾಬ್ದಾರನಾಗುವುದಿಲ್ಲ. ಹೀಗಾಗಿ ರುಜುತ್ವದ ವಿಷಯಕವಾಗಿ ಚರ್ಚೆ ನಡೆದಿದೆ. ಉತ್ತರ ಗೊತ್ತಿದ್ದರೆ ಹೇಳಿ, ಇಲ್ಲಾದರೆ ಸುಮ್ಮನೆ ಕೂಡಿ, ಏನೂ ತೊಂದರೆ ಇಲ್ಲ, ಜನ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ವಿಷಯಾಂತರ ಮಾಡಿ ಸಮಾಜದ ಅಹಿತವನ್ನು ಮಾಡುವುದಕ್ಕೆ ಹೋಗಬೇಡಿ, ಹಿತವನ್ನು ಹಾಳು ಮಾಡುವುದಕ್ಕೆ ಸರ್ವಥಾ ಹೋಗಬೇಡಿ ಅಂತನ್ನೋದಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.